ವಿಧಾನಸೌಧದ ಭದ್ರತಾ ವಿಭಾಗ ಡಿಸಿಪಿ ಪತ್ರ ಬರೆದಿದ್ದಾರೆ ಸರ್. ಅಂದ್ರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು, ಅಂದ್ರೆ ಅಲ್ಲಿ ತೊಂದರೆ ಆಗುತ್ತೆ, ನಮಗೆ ಆಗೋದಿಲ್ಲ ಅನ್ನೋದು ರಾಜ್ಯದಲ್ಲಿಗೆ ಪತ್ರ ಬರೆದಿದ್ದಾರೆ ಸರ್. ಯಾರಿಗೆ? DPR ಸೆಕ್ರೆಟರಿ ಸತ್ಯವತಿ ಅವರಿಗೆ. ಆಯ್ತು, ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ? ಬಟ್ ಅವ್ರು ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ಮೇಲೆ ಏನಂತ ಬರ್ದಿದ್ದಾರೆ ಗೊತ್ತಾ? ನೀವು ಓದಿದ್ಯಾ ಪೂರಾ? ಏನಂತ ಕೊನೆಯಲ್ಲಿ ಏನಂತ ಹೇಳಿದ್ದಾರೆ? ನೀವು ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ. ಅದು ನನ್ನ ಹತ್ರ ಬಂದೇ ಇಲ್ಲ. DPR ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನನ್ಗೆ ಹೇಳಿದ್ರು, ನಾನು ಕೊಡಿ ಅಂತ ಹೇಳಿದೆ. ಎಲ್ಲಿ? ವಿಧಾನಸೌಧದ ಎದುರುಗಡೆ. ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದ್ಯಾ? ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು, ಭಾಗವಹಿಸಿದ್ರು. ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ? ಆಗಿದೆಯಾ? ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರ್ರೀ? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ ಸತ್ಯವತಿ ಏನ್ ಮಾಡಿದಾರೆ? ಸತ್ಯವತಿ ಏನ್ ಮಾಡಿದಾರೆ? ಎಲ್ಲಿ ವಿಧಾನಸೌಧದಲ್ಲಿ ಏನ ನಡೆದಿದ್ರಿ? ಅಲ್ಲ, ವಿಧಾನಸೌಧದಲ್ಲಿ ಏನ್ ನಡೆದಿದೆ ಹೇಳಪ್ಪ. ನೀನು ಆತರ ಹೇಳಿದ್ರ? ಆತರ ಬರ್ದಿದಾರ ಹಂಗೆ ಅಲ್ಲಿ? ಮತ್ತೆ ನೀನೇ ಪ್ರಶ್ನೆ ಮಾಡ್ತೀಯ? ಅಲ್ಲ, ನೀನು ಲೆಟರ್ ಓದ್ದವನು, ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ? ಅದು ಬೇರೆ ಪ್ರಶ್ನೆಯ. ನೋಡೆಯ, ವಿಧಾನಸೌಧದ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ, ಗೊತ್ತಾಯ್ತಾ? ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು? ಪೊಲೀಸ್ನವರು ಅಂದ್ರೆ ಯಾರು? ಮೈಸೂರು ಬೆಂಗಳೂರು ಕಮಿಷನ್ ತಿಳಿಸಿದ್ರ? ತಿಳಿಸ್ಬೇಕ ಬೇಡ? ನೀವು ಏನೋ ಕಣ್ಮುಚ್ಚಿಗಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ. ಇಲ್ಲಿ ತಮ್ಮ, ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ? ನನಗೆ ತಿಳಿಸ್ಬೇಕ ಬೇಡ? ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ವೋ ಅಂತ ಹೇಳ್ಬೇಕ ಬೇಡ? ಹೇಳಿಲ್ಲ ಅಲ್ಲ, ಹೇಳಿರೋದು ಗೊತ್ತಾ ನಿಮ್ಗೆ? ನಾನು ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಸರ್, ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್ಸ್. ನೀವು ಹೇಳಿಲ್ಲ ಅಂತ ಏನಾದ್ರು ಆಗಿದ್ರೆ ಅದು ಡಿಲಿಕ್ಷನ್ ಆಫ್ ಡ್ಯೂಟಿ ಅಲ್ಲ ಸರ್. ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್ಸ್. ಕೀಪಿಂಗ್ ಸಿದ್ದರಾಮಯ್ಯ ಡಾರ್ಕ್ ಇಟ್ಸೆಲ್ಫ್ ಚೀಫ್ ಮಿನಿಸ್ಟರ್. ನೋಡಪ್ಪ, ರೆಗ್ಯುಲರ್ ಕೋರ್ಸ್ ನಲ್ಲಿ DPR ಸೆಕ್ರೆಟರಿ ಹೇಳಿದ್ದಾರೆ. ನನ್ ಕೇಳಿದ್ರು ಚೀಫ್ ಸೆಕ್ರೆಟರಿ, ನನಗೆ ಮಾಡೋಣ ಸರ್ ಅಂತ ಹೇಳಿದ್ರು. ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ, ಮಾಡೋಣ. ಆಯ್ತು, ಮಾಡಿ. ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೆಕ್ರೆಟರಿ ಮತ್ತು ಟ್ರೆಜರರ್ ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್. ನನಗೆ ಇನ್ವೈಟ್ ಮಾಡಿದ್ರು. ಆಮೇಲೆ ಗವರ್ನರ್ ಕೂಡ ಬರ್ತಾರೆ ಅಂತ ಹೇಳಿದ್ರು. ನಾನು ಹೋಗಿದ್ದೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ನನಗೆ ಗೊತ್ತಿಲ್ಲ. ಸರ್ಕಾರದ್ದೇನಿಲ್ಲ, ಕರೆದಿಲ್ಲ. ಇಲ್ಲ, ಯಾರು ನಿಮ್ಗೆಲ್ಲ ಇವೆಲ್ಲ ಹೇಳಿದ್ರು? ಬಿಜೆಪಿ ಹೇಳೋದು ಕೇಳ್ತೀನಿ ಹೇಳ್ತಾ ಇದ್ರು. ಮತ್ತೆ ಅಲ್ಲ, ನಿಮ್ಗೆ ಮಾಹಿತಿ ಎಲ್ಲಿಂದ ಬಂತು? ಇಲ್ಲ, DCMಗೂ ಗೊತ್ತಿಲ್ಲ, ಅಲ್ಲ ಇವರಿಗೆ ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ, ನನಗೂ. ಒಬ್ಬರು ಕೇಳ್ರಿ. ಸರ್, ಈಗ ಮನೆಯಿಂದ
ಅಲ್ಲ ಇವತ್ತೇನಾದ್ರು ಮನೇಲಿ ಸಭೆ ಆಯ್ತಾ ಈ ಸಂಬಂಧ ಅಂತ ಸರ್? ಯಾವುದು ಈ ಎಲ್ಲ ವಿಚಾರ CS ಅವ್ರದ್ದು, ಗೃಹ ಮಂತ್ರಿಗಳದ್ದು, DCM ಅವ್ರದ್ದು ಏನಾದ್ರು ಸಭೆ ಆಯ್ತಾ ಸರ್ ತಮ್ಮ ಜೊತೆಗೆ ಇವತ್ತು ಅಂತ? ಈ ವಿಚಾರಗಳ ಬಗ್ಗೆ ಯಾವ್ದಾದ್ರು ಸಭೆ ಆಗಿದೆಯಾ ಸರ್ ಇವತ್ತು? ಈಗ ಅದ್ಯಾಕೆ ಬೇಕು ನಿಮಗೆ? ಅಲ್ಲ, ಆಯ್ತಾ ಕೇಳ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಸಭೆಗಳು ನಡೀತಲೇ ಇರ್ತವೆ, ಅಧಿಕಾರಿಗಳ ಕರೆದು ಮಾತಾಡ್ತಲೇ ಇರ್ತೀವಿ. ಅದೇ ಸಭೆ ನಡೀತಾ ಅಂತ ಪ್ರಶ್ನೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀರಿ. ನಾರ್ಮಲ್ ಕೋರ್ಸ್ನಲ್ಲಿ ಸಭೆಗಳು ನಡೀತಾ ಇರ್ತವೆ. ಅದರಿಂದ ಅಧಿಕಾರಿಗಳನ್ನ ಕರೆದು ಮಾತಾಡೋದು ಇವೆಲ್ಲ ನಡೀತಾ ಇರ್ತವೆ.